ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಹಾಗೂ ಹಾರ್ದಿಕ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ವರ್ಷ 2026 ರ ಆಗಸ್ಟ್ ತಿಂಗಳ ಕೊನೆಯಲ್ಲಿ ನಡೆಯಲಿರುವ ಗ್ರಹಗಳ ರಾಜಕುಮಾರನಾದ ಬುಧನ ನಕ್ಷತ್ರ ಬದಲಾವಣೆಯು ಕುಂಭ ರಾಶಿಯವರ ಬದುಕಿನಲ್ಲಿ ಯಾವ ರೀತಿಯ ಪವಾಡಗಳನ್ನು ಸೃಷ್ಟಿಸಲಿದೆ ಅನ್ನೋದನ್ನು ಅತ್ಯಂತ ಸರಳವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಬುಧದೇವನು 2026 ರ ಆಗಸ್ಟ್ 29 ರಂದು ಮಗ ನಕ್ಷತ್ರದಿಂದ ಹೊರಬಂದು ಶುಕ್ರನ ನಕ್ಷತ್ರವಾದ ಪೂರ್ವ ಫಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ. ಇದರ ಬೆನ್ನಲ್ಲೇ ಆಗಸ್ಟ್ 31 ರಂದು ಗ್ರಹಗಳ ರಾಜನಾದ ಸೂರ್ಯದೇವನು ಕೂಡ ಇದೇ ಪೂರ್ವ ಫಲ್ಗುಣಿ ನಕ್ಷತ್ರಕ್ಕೆ ಪ್ರವೇಶ ಮಾಡಲಿದ್ದಾನೆ. ಶುಕ್ರನು ಕುಂಭ ರಾಶಿಯ ಪಾಲಿಗೆ ಅತ್ಯಂತ ಯೋಗಕಾರಕ ಮತ್ತು ಪರಮ ಮಿತ್ರ ಗ್ರಹನಾಗಿದ್ದಾನೆ. ಹಾಗಾಗಿ ಬುಧನು ತನ್ನ ಪರಮ ಮಿತ್ರನಾದ ಶುಕ್ರನ ನಕ್ಷತ್ರಕ್ಕೆ ಪ್ರವೇಶ ಮಾಡುವುದರಿಂದ ಕುಂಭ ರಾಶಿಯ ಜಾತಕದವರ ಜೀವನದಲ್ಲಿ ಅದ್ಭುತವಾದ ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ಳಲಿವೆ. ವೀಕ್ಷಕರೇ, ಇಲ್ಲಿ ಕುಂಭ ರಾಶಿಯವರ ಆರ್ಥಿಕ ಜೀವನದ ಮೇಲೆ ಈ ಬುಧನ ನಕ್ಷತ್ರ ಬದಲಾವಣೆಯು ಯಾವ ರೀತಿಯ ಧನಲಾಭವನ್ನು ತರಲಿದೆ ಎಂದು ನೋಡೋಣ. ಕುಂಭ ರಾಶಿಯವರ ಪಾಲಿಗೆ 2026 ರ ಆಗಸ್ಟ್ ಕೊನೆಯ ವಾರದಿಂದ ಆರ್ಥಿಕವಾಗಿ ಹಠಾತ್ ಧನಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ಬುಧನು ಬುದ್ಧಿಶಕ್ತಿ ಮತ್ತು ಆದಾಯದ ಕಾರಕನಾಗಿರುವುದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಇಲ್ಲಿಯವರೆಗೆ ನೀವು ಪಟ್ಟ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನಿರಾಶರಾಗಿದ್ದರೆ ಇನ್ಮುಂದೆ ಆ ಚಿಂತೆ ಬೇಡ. ನಿಮ್ಮ ಹಳೆಯ ಹೂಡಿಕೆಗಳಿಂದ ಅಥವಾ ಷೇರು ಮಾರುಕಟ್ಟೆಯಿಂದ ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮ ಕೈ ಸೇರಲಿದೆ. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಯನ್ನು ಕಾಣಬಹುದು. ಈ ಹಿಂದೆ ಯಾರೋ ತೆಗೆದುಕೊಂಡು ವಾಪಸ್ ಕೊಟ್ಟಿರದ ಅಥವಾ ಎಲ್ಲೋ ಸಿಲುಕಿಕೊಂಡಿದ್ದ ಹಣವು ಈ ಸಮಯದಲ್ಲಿ ನಿಮ್ಮ ಕೈ ಸೇರುವ ಯೋಗವಿದೆ. ಸಾಲದ ಬಾಧೆಯಿಂದ ಬಳಲುತ್ತಿದ್ದ ಕುಂಭ ರಾಶಿಯವರಿಗೆ ಸಾಲ ತೀರಿಸಲು ಹೊಸ ಮಾರ್ಗಗಳು ಗೋಚರಿಸಲಿವೆ. ನಿಮ್ಮ ದೀರ್ಘಕಾಲದ ಕನಸಾಗಿದ್ದ ಸ್ವಂತ ಮನೆ ಖರೀದಿಸುವುದು, ಸೈಟ್ ತೆಗೆದುಕೊಳ್ಳುವುದು ಅಥವಾ ಹೊಸ ವಾಹನ ಕೊಳ್ಳುವ ನಿಮ್ಮ ಆಸೆಗಳು ಈ ಸುವರ್ಣ ಕಾಲದಲ್ಲಿ ನೆರವೇರಲಿವೆ. ಹಣಕಾಸಿನ ವಿಷಯದಲ್ಲಿ ನೀವು ತೆಗೆದುಕೊಳ್ಳುವ ಬುದ್ಧಿವಂತಿಕೆಯ ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಸಲಿವೆ. ಇನ್ನು ಉದ್ಯೋಗ ಮತ್ತು ವೃತ್ತಿಜೀವನದ ವಿಷಯಕ್ಕೆ ಬಂದರೆ ಕುಂಭ ರಾಶಿಯವರಿಗೆ ಈ ಅವಧಿಯು ಅತ್ಯಂತ ಅದ್ಭುತವಾಗಿರಲಿದೆ. ಕೆಲಸ ಮಾಡುತ್ತಿರುವ ಕುಂಭ ರಾಶಿಯ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಉನ್ನತ ಜವಾಬ್ದಾರಿಗಳು ಸಿಗಲಿವೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಮಾತಿನ ಚಾತುರ್ಯವನ್ನು ಮೇಲಧಿಕಾರಿಗಳು ಗುರುತಿಸಲಿದ್ದಾರೆ. ಇದರ ಫಲವಾಗಿ ನಿಮಗೆ ಪದೋನ್ನತಿ ಅಂದರೆ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳವಾಗುವ ಎಲ್ಲಾ ಯೋಗಗಳು ಕಾಣಿಸುತ್ತಿವೆ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಕಚೇರಿಯಲ್ಲಿ ನಿಮಗೊಂದು ಗೌರವಯುತ ಸ್ಥಾನಮಾನ ಸಿಗಲಿದೆ. ನೀವು ಒಂದು ವೇಳೆ ಉದ್ಯೋಗವನ್ನು ಬದಲಾಯಿಸಲು ಬಯಸುತ್ತಿದ್ದರೆ ಅಥವಾ ವಿದೇಶದಲ್ಲಿ ಕೆಲಸ ಮಾಡಲು ಆಶಿಸುತ್ತಿದ್ದರೆ ಇದು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ವ್ಯಾಪಾರ ಮತ್ತು ವ್ಯವಹಾರ ಮಾಡುವ ಕುಂಭ ರಾಶಿಯ ಉದ್ಯಮಿಗಳಿಗೆ ಈ ಬುಧನ ಸಂಚಾರವು ಭಾರೀ ಲಾಭವನ್ನು ತಂದುಕೊಡಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ವ್ಯಾಪಾರವು ವಿಸ್ತರಣೆಯಾಗಲಿದೆ ಮತ್ತು ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಅವಕಾಶ ನಿಮಗೆ ಸಿಗಲಿದೆ. ನಿಮ್ಮ ಪ್ರತಿಸ್ಪರ್ಧಿಗಳು ಅಥವಾ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ಕಂಡು ಅಚ್ಚರಿಪಡುವಂತೆ ನೀವು ಯಶಸ್ಸನ್ನು ಸಾಧಿಸುತ್ತೀರಿ. ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಚಿಸುತ್ತಿರುವ ಜನರಿಗೆ ಈ ಅವಧಿಯು ಅತ್ಯಂತ ಯಶಸ್ವಿ ಆರಂಭವನ್ನು ನೀಡುತ್ತದೆ. ಇನ್ನು ಕುಂಭ ರಾಶಿಯವರ ವಿದ್ಯಾಭ್ಯಾಸ ಮತ್ತು ವಿದ್ಯಾರ್ಥಿಗಳ ಜೀವನದ ಮೇಲೆ ಈ ಬುಧನ ಪ್ರಭಾವ ಅತ್ಯಂತ ಮಹತ್ವದ್ದಾಗಿದೆ. ಬುಧನು ಜ್ಞಾನ ಮತ್ತು ಏಕಾಗ್ರತೆಯ ಕಾರಕ ಗ್ರಹನಾಗಿದ್ದಾನೆ. ಹಾಗಾಗಿ ಕುಂಭ ರಾಶಿಯ ವಿದ್ಯಾರ್ಥಿಗಳಲ್ಲಿ ಓದಿನ ಕಡೆಗೆ ಆಸಕ್ತಿ ಹೆಚ್ಚಾಗಲಿದೆ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಅದ್ಭುತ ಯಶಸ್ಸು ಕಾಯುತ್ತಿದೆ. ಇನ್ನು ಕೌಟುಂಬಿಕ ಜೀವನ ಮತ್ತು ವೈಯಕ್ತಿಕ ಸಂಬಂಧಗಳ ವಿಷಯದಲ್ಲೂ ಕೂಡ ಕುಂಭ ರಾಶಿಯವರಿಗೆ ಅತ್ಯಂತ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ಕುಟುಂಬದಲ್ಲಿ ದೀರ್ಘಕಾಲದಿಂದ ಇದ್ದ ಭಿನ್ನಾಭಿಪ್ರಾಯಗಳು, ಸಣ್ಣ ಪುಟ್ಟ ಕಲಹಗಳು ಮತ್ತು ಗೊಂದಲಗಳು ಕ್ರಮೇಣ ಕೊನೆಗೊಳ್ಳಲಿವೆ. ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಂತೋಷದ ವಾತಾವರಣ ನೆಲೆಸುತ್ತದೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಪರಸ್ಪರ ಗೌರವ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಮನೆಯಲ್ಲಿ ನಿಂತು ಹೋಗಿದ್ದ ಮದುವೆ ಅಥವಾ ಗೃಹ ಪ್ರವೇಶದಂತಹ ಮಂಗಳಕರ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ನೆರವೇರಲಿವೆ. ದಂಪತಿಗಳ ನಡುವೆ ಮಧುರ ಬಾಂಧವ್ಯ ಇರಲಿದ್ದು ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ವೃತ್ತಿಜೀವನದ ಪ್ರಗತಿಗೆ ಸಂಬಂಧಿಸಿದಂತೆ ನೀವು ಒಳ್ಳೆಯ ಸುದ್ದಿಗಳನ್ನು ಕೇಳುವ ಸೌಭಾಗ್ಯ ನಿಮ್ಮದಾಗಲಿದೆ. ಸಮಾಜದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಗೌರವ ಪ್ರತಿಷ್ಠೆಗಳು ದ್ವಿಗುಣಗೊಳ್ಳಲಿವೆ. ಇನ್ನು ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯ ವಿಷಯಕ್ಕೆ ಬಂದರೆ ದೀರ್ಘಕಾಲದ ಕಾಯಿಲೆಗಳು ಅಥವಾ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದ ಕುಂಭ ರಾಶಿಯವರಿಗೆ ಈ ಅವಧಿಯಲ್ಲಿ ದೊಡ್ಡ ಮಟ್ಟದ ನಿವಾರಣೆ ಸಿಗಲಿದೆ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿ ಹೆಚ್ಚಾಗಲಿದೆ. ನಿಮ್ಮ ಮನಸ್ಸಿನಲ್ಲಿದ್ದ ಆತಂಕ, ಭೀತಿ ಮತ್ತು ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಧನಾತ್ಮಕ ಚಿಂತನೆಗಳು ಮೂಡಲಿವೆ. ನೀವು ಹೆಚ್ಚು ಉತ್ಸಾಹ ಮತ್ತು ಕ್ರಿಯಾಶೀಲತೆಯಿಂದ ಕೆಲಸ ಮಾಡಲು ಆರಂಭಿಸುತ್ತೀರಿ.
ಆದಾಗ್ಯೂ ಆರೋಗ್ಯಕರ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು ಮತ್ತು ನಿಯಮಿತವಾಗಿ ಯೋಗ ಅಥವಾ ವ್ಯಾಯಾಮ ಮಾಡುವುದು ನಿಮ್ಮ ಆರೋಗ್ಯವನ್ನು ದೀರ್ಘಕಾಲದವರೆಗೆ ಗಟ್ಟಿಯಾಗಿಡಲು ಸಹಾಯ ಮಾಡುತ್ತದೆ. ವೀಕ್ಷಕರೇ, ಈ ಅದ್ಭುತ ಸಮಯದ ಸಂಪೂರ್ಣ ಶುಭ ಫಲಗಳು ನಿಮಗೆ ಸಿಗಬೇಕಾದರೆ ಮತ್ತು ಯಾವುದೇ ಸಣ್ಣ ಪುಟ್ಟ ನಕಾರಾತ್ಮಕ ದೋಷಗಳಿದ್ದರೂ ಅವು ನಿವಾರಣೆಯಾಗಲು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭ ರಾಶಿಯವರು ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಅತ್ಯಂತ ಅವಶ್ಯಕ. ಆ ಪರಿಹಾರಗಳು ಯಾವುವು ಅಂದರೆ, ಮೊದಲನೆಯದಾಗಿ ಬುಧ ಗ್ರಹದ ಶುಭ ದೃಷ್ಟಿಯನ್ನು ಹೆಚ್ಚಿಸಲು ಪ್ರತಿದಿನ ಅಥವಾ ಪ್ರತಿ ಬುಧವಾರದಂದು ವಿಘ್ನ ನಿವಾರಕನಾದ ಗಣೇಶನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮತ್ತು ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ. ಎರಡನೆಯದಾಗಿ ಪ್ರತಿ ಬುಧವಾರದಂದು ಹಸಿರು ಹೆಸರುಕಾಳು, ಹಸಿರು ತರಕಾರಿಗಳು ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ಬಡವರಿಗೆ ದಾನ ಮಾಡಿ. ಹಾಗೂ ಬುಧವಾರದಂದು ಗೋಮಾತೆಗೆ ಅಂದರೆ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧನು ಬಲಗೊಂಡು ಅತ್ಯಂತ ಶೀಘ್ರವಾಗಿ ಒಳಿತಾಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, 2026ರ ಈ ಗ್ರಹಗಳ ಸಂಚಾರವು ಕುಂಭ ರಾಶಿಯವರ ಪಾಲಿಗೆ ಹೇಗೆ ಒಂದು ಅದ್ಭುತವಾದ ಧನಲಾಭ ಮತ್ತು ಯಶಸ್ಸನ್ನು ತರಲಿದೆ ಎಂದು. ಈ ಸುವರ್ಣ ಅವಕಾಶವನ್ನು ಕೈಜಾರಲು ಬಿಡಬೇಡಿ. ಸಕಾರಾತ್ಮಕ ಆಲೋಚನೆಯೊಂದಿಗೆ ಕಠಿಣ ಪರಿಶ್ರಮ ಪಡಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು, ಬಂಧು ಮಿತ್ರರು ಹಾಗೂ ಎಲ್ಲಾ ಕುಂಭ ರಾಶಿಯವರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.